ರಾಜ್ಯದಲ್ಲಿ ಮುಂಗಾರು ಅಬ್ಬರ ನೂರಾರು ಅವಾಂತರ ಸೃಷ್ಟಿಸಿದೆ. ಸಾವು ನೋವು ಕಣ್ಣೀರು ತರಿಸಿದೆ. ಹೀಗಿರುವಾಗಲೇ ರಾಜಧಾನಿಯಲ್ಲೂ ವರ್ಷಧಾರೆಯ ಎಚ್ಚರಿಕೆಯ ಗಂಟೆ ಮೊಳಗಿದೆ. ಆದರೆ ಪಾಲಿಕೆಯ ನಡೆ ಮಾತ್ರ ಆತಂಕ ಮೂಡಿಸಿದೆ. ಡೆಂಘಿ ನರ್ತನದ ದಿಗಿಲು ಮನೆ ಮಾಡಿದೆ. ಕರಾವಳಿ ಮಲೆನಾಡಿನಲ್ಲಿ ಮಳೆರಾಯ ಜನರ ಬದುಕನ್ನ ಕಸ್ತಿದ್ರೆ, ಬೆಂಗಳೂರಿನಲ್ಲಿ ವರುಣ ಜೀವ ಹಿಂಡುತ್ತಿದ್ದಾನೆ. ಜಿಟಿ ಜಿಟಿ ಮಳೆಯಿಂದಾಗಿ ಡೆಂಗಿ ತಾಂಡವಾಡ್ತಿದೆ. ಇದೇ ಹೊತ್ತಲ್ಲಿ ಮುಂದಿನ 3 ತಿಂಗಳು ಮಳೆ ಆತಂಕ ಆವರಿಸಿದೆ. ರಾಜಧಾನಿಗೆ ಮುಂದಿನ 3 ತಿಂಗಳು ಮಳೆ ಗಂಡಾಂತರ. ಮಳೆರಾಯನ ಎದುರಿಸಲು ಸಜ್ಜಾಗಿದೆಯಾ ಪಾಲಿಕೆ? ಮಳೆಗಾಲದ ಆರಂಭದಲ್ಲೇ ವರುಣದೇವ ಬೆಂಗಳೂರನ್ನೇ ನಡುಗಿಸಿದ್ದ. ಮಳೆಯಿಂದಾಗಿ ತಗ್ಗು ಪ್ರದೇಶದಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿತ್ತು. ನೂರಾರು ಮರಗಳು, ವಿದ್ಯುತ್ ಕಂಬಗಳು ಧಾರಾಶಾಹಿಯಾಗಿದ್ವು. ಬಳಿಕ ಸದ್ದಿಲ್ಲದೆ ಜಿಟಿ ಜಿಟಿ ಅಂತಿದ್ದ ಮಳೆ ಮತ್ತೆ ಆತಂಕ ತಂದೊಡ್ಡಿದೆ. ಮುಂದಿನ 3 ತಿಂಗಳು ನಗರದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಅಲರ್ಟ್ ಕೊಟ್ಟಿದೆ. ಮಳೆ ಅಲರ್ಟ್ ಬೆನ್ನಲ್ಲೇ ಬಿಬಿಎಂಪಿ ನಾವು ಎಲ್ಲಾ ಕ್ರಮ ಕೈಗೊಂಡಿದ್ದೇವೆ, ರಾಜಕಾಲುವೆ ಮೇಲೆ ನಿಗಾ ಇಟ್ಟಿದ್ದೇವೆ, ಕ್ಯಾಮೆರಾ ಸೆನ್ಸಾರ್ ಅಳವಡಿಕೆ ಮಾಡಲಾಗಿದೆ, ಅಂಡರ್ ಪಾಸ್ಗಳಲ್ಲಿ ಡೇಂಜರ್ ಲೈನ್ ಗುರುತಿಸಿ ಎಚ್ಚರಿಕೆ ನೀಡ್ತೀವಿ, ನೀರು ತುಂಬುವ ರಸ್ತೆ ಅಂಡರ್ ಪಾಸ್ಗಳ ಜೊತೆ 1533 ಸಹಾಯವಾಣಿ ನಿರ್ವಹಣೆ ಮಾಡ್ತಿದ್ದೇವೆ, ಡೋಂಟ್ ವರಿ ಅಂತಿದೆ. ಆದರೆ ನಗರದ ಕೆಲವೆಡೆ ರಾಜಕಾಲುವೆಗಳು ಗಬ್ಬೆದ್ದು ನಾರ್ತಿವೆ. ಶಾಂತಿನಗರ ಬಸ್ ನಿಲ್ದಾಣದ ಮುಂಭಾಗದ ರಾಜಕಾಲುವೆ ಪಾಲಿಕೆ ನಿರ್ವಹಣೆಗೆ ಹಿಡಿದಂತಹ ಕೈಗನ್ನಡಿಯಂತಿದೆ. ಬಿಬಿಎಂಪಿ ತಾನು ಮಾಡಬೇಕಾದಂಥ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ನಾನೀಗ ಶಾಂತಿನಗರದ ರಾಜಕಾಲುವೆ ಬಳಿಯಲ್ಲಿದ್ದೀನಿ. ನೀವು ಗಮನಿಸ್ತಾ ಇದ್ದೀರಾ, ಈ ಒಂದು ರಾಜಕಾಲುವೆಯಲ್ಲಿ ಎಷ್ಟರ ಮಟ್ಟಿಗೆ ಹೂಳು ಹಾಗೂ ಪ್ಲಾಸ್ಟಿಕ್ ತುಂಬಿಕೊಂಡಿದೆ ಅಂತ. ಇದೇ ರೀತಿಯ ಒಂದು ಪರಿಸ್ಥಿತಿ ಬೆಂಗಳೂರಿನ ಬೇರೆ ಬೇರೆ ರಾಜಕಾಲುವೆಗಳಲ್ಲೂ ಕೂಡ ಕಂಡು ಬರ್ತಾ ಇದೆ. ಈ ರೀತಿ ಕಸ ಮತ್ತು ಹೂಳು ತುಂಬಿರೋದ್ರಿಂದ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಸಾಧ್ಯತೆಗಳು ಸಿಗ್ತಾ ಇಲ್ಲ. ಇಂತಹ ರಾಜಕಾಲುವೆಗಳೇನಿದೆ ಅಂದರೆ ನೀರು ನಿಲ್ಲುವಂಥ ತಗ್ಗು ಪ್ರದೇಶ ಇರುವಂಥ ರಾಜಕಾಲುವೆಗಳೇನಿದೆ ಅಲ್ಲಿ ಇನ್ನೂ ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡದೇ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಒಂದು ಅವಾಂತರಗಳನ್ನ ಸೃಷ್ಟಿಸುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಮಳೆ ನಡುವೆ ಡೆಂಗಿ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಸಾಗ್ತಿದೆ. ನಿನ್ನೆ ರಾಜ್ಯದಲ್ಲಿ ಡೆಂಗಿ ಕೇಸ್ಗಳ ಸಂಖ್ಯೆ 500ರ ಗಡಿ ದಾಟಿತ್ತು. ಇವತ್ತು 486 ಕೇಸ್ ದಾಖಲಾಗಿವೆ. ಬೆಂಗಳೂರಿನಲ್ಲೇ 296 ಕೇಸ್ಗಳು ದೃಢಪಟ್ಟಿವೆ. ಆಗಸ್ಟ್ ವೇಳೆಗೆ ಡೆಂಗಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ತಾಂತ್ರಿಕ ಸಲಹಾ ಸಮಿತಿ ಎಚ್ಚರಿಕೆ ನೀಡಿದೆ. ನಿರಂತರವಾಗಿ ನಾವು ಜನರಿಗೆ ಜಾಗೃತಿ, ಜನರಿಗೆ ನಾವು ಎಲ್ಲ ವಿಷಯಗಳು ತಿಳಿಸುವಂಥದ್ದು, ಈ ಸೊಳ್ಳೆ ವಿಚಾರ ನಮ್ಮ ಆಶಾ ಕಾರ್ಯಕರ್ತರು, ಆರೋಗ್ಯ ಕಾರ್ಯಕರ್ತರು ಮತ್ತು ಎಲ್ಲ ಇಲಾಖೆ ಅವರುಗಳೆಲ್ಲ ಹೋಗಿ ಮನೆ ಮನೆಗೆ ಭೇಟಿ ಕೊಡುವಂಥದ್ದು, ಇದು ನಿರಂತರ ಪ್ರಕ್ರಿಯೆ. ಇದೇನು ನಿಲ್ಲುವಂಥದ್ದೇನಲ್ಲ. ಯಾಕಂದರೆ ಇದು ನಿಲ್ಲುವವರೆಗೂ ನಾವು ಮಾಡ್ತಾನೆ ಇರಬೇಕು. ಆತಂಕದ ವಿಷಯ ಏನಂದ್ರೆ, ಕ್ಯಾನ್ಸರ್, ಹೃದಯದ ಸಮಸ್ಯೆ, ಥೈರಾಯ್ಡ್, ಹೈಪರ್ ಟೆನ್ಷನ್, ಬಿಪಿ ಹಾಗೂ ಶುಗರ್ ಇರೋರು ಡೆಂಗಿ ಬಗ್ಗೆ ಜಾಗೃತಿ ವಹಿಸಬೇಕಿದೆ. ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಸಹ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಿದೆ. ಕೋಮಾರ್ಬಿಡಿಟಿ ಇರುವವರು ಮೋರ್ ಪ್ರೋನ್, ಅಂದರೆ 2 ಎಕ್ಸ್ಟ್ರೀಮ್ಸ್ ಏಜ್, ಚಿಕ್ಕ ಮಕ್ಕಳು ಮತ್ತು 65 ವರ್ಷದಿಂದ ಜಾಸ್ತಿ ಇರೋರು, ಪ್ರೆಗ್ನೆಂಟ್ ಇರೋರು, ಕ್ಯಾನ್ಸರ್ ಪೇಷಂಟು, ಸಿಂಪಲ್ ಇದ್ದರೂ ಕೂಡ ಅವರಿಗೆ ನಾವು ಎಕ್ಸ್ಟ್ರಾ ಸಮ್ಟೈಮ್ ಅವರನ್ನು ಅಡ್ಮಿಟ್ ಕೂಡ ಮಾಡ್ತೀವಿ. ವಿತೌಟ್ ವಾರ್ನಿಂಗ್ ಸೈನ್ಸ್ಗೆ ಅಡ್ಮಿಷನ್ ಇಲ್ಲ. ಓನ್ಲಿ ಪ್ಯಾರಾಸಿಟಮಲ್ಲು, ನೀರು ಕುಡಿಬೇಕು ಚೆನ್ನಾಗಿ. ಏನೇ ಇರಲಿ, ಮಳೆಗಾಲ ಕಡಿಮೆ ಆಗೋ ತನಕ ಜನ ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಿದೆ. ಶಾಂತಮೂರ್ತಿ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.